ಒಂದು ಬ್ರೆಡ್ ಸ್ಯಾಂಡ್ವಿಚ್ ಮಾಡುವ. ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಕ್ಕೆ ನಾನು ಇಲ್ಲೊಂದು 10-12 ಬ್ರೆಡ್ ತೊಗೊಂಡಿದ್ದೀನಿ. ಒಂದು 2 ಆಲೂಗಡ್ಡೆ, ಹಸಿ ಬಟಾಣಿ, ಚೀಸ್, ಈ ಕಡೆ ತುಪ್ಪ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ವೆಜ್ ಗರಂ ಮಸಾಲ ಪುಡಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಈ ಆಲೂಗಡ್ಡೆ ಮತ್ತು ಹಸಿ ಬಟಾಣಿನ ಬೇಯಿಸ್ಕೊಂಡು ಬಿಡುವ. ಸ್ವಲ್ಪ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ಳುವ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಂಡು ಬಿಡುವ. ಒಂದೇ ವಿಸಿಲ್ ಸಾಕು, ಯಾಕಂದರೆ ಆಲೂಗಡ್ಡೆ ಒಂದೇ ವಿಸಿಲಲ್ಲಿ ಬೆಂದ್ಕೊಳ್ಳುತ್ತೆ. ಇದರಲ್ಲಿ ಆಲೂಗಡ್ಡೆ ಮಾತ್ರ ಸಪ್ರೇಟ್ ಮಾಡಿಕೊಳ್ಳುವ. ಆಲೂಗಡ್ಡೆ ಸಪ್ರೇಟ್ ಆದಮೇಲೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳುವ. ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಆದಮೇಲೆ ಇದಕ್ಕೆ ಬಟಾಣಿನ ಬೇಯಿಸ್ಕೊಂಡಿದ್ವಲ್ಲ ಇದ್ರ ಜೊತೆ, ಅದನ್ನು ಕೂಡ ಇದ್ರ ಜೊತೆನೇ ಮಿಕ್ಸ್ ಮಾಡ್ಕೊಂಡು ಬಿಡುವ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಚಮಚ ಆಗೋಷ್ಟು ಸಾಕು. ಒಂದು ಅರ್ಧ ಚಮಚನೇ ಖಾರದ ಪುಡಿ, ಒಂದು ಅರ್ಧ ಚಮಚ ವೆಜ್ ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ಒಂದು 2 ಚಮಚ ಆಗುವಷ್ಟು ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ನಂತರ ಒಲೆ ಮೇಲೆ ಒಂದು ತವ ಇಟ್ಕೊಂಡು ಅದಕ್ಕೆ ಒಂದು ಚಮಚ ತುಪ್ಪ ಹಾಕಿ ಬ್ರೆಡ್ಡನ್ನು 2 ಕಡೆ ರೋಸ್ಟ್ ಮಾಡಿಕೊಳ್ಳುವ. ಬ್ರೆಡ್ 2 ಕಡೆ ಚೆನ್ನಾಗಿ ರೋಸ್ಟ್ ಆಗಲಿ. ರೋಸ್ಟ್ ಆದ್ರೇ ಟೇಸ್ಟ್ ಆಗೋದು. ನಂತರ ಇಲ್ಲಿ ನಾವು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಬ್ರೆಡ್ ಮೇಲೆ ಇಟ್ಕೊಂಡು ನೋಡಿ, ಬ್ರೆಡ್ಡಿಗೆ ಚೆನ್ನಾಗಿ ಹಚ್ಕೊಳ್ಳುವ. ಇದನ್ನು ಪೂರ್ತಿ ಬ್ರೆಡ್ ಕವರ್ ಆಗಬೇಕು. ಅನಂತರ ಒಂದು ಅರ್ಧ ಇಡೀ ಚೀಸಲ್ಲಿ ಅರ್ಧ ಹಾಕಿದ್ದೀನಿ ನಾನು ಒಂದೊಂದಕ್ಕೆ ನೋಡಿ. ನಂತರ ಒಂದೊಂದು ಸ್ವಲ್ಪ ತುಪ್ಪ, ಆಮೇಲೆ ಸ್ವಲ್ಪ ಟೊಮೆಟೊ ಸಾಸ್, ಇದನ್ನು ಹಾಕಿ ಎರಡನ್ನು ಒಟ್ಟಿಗೆ ಮಾಡೋಣ. ಮಾಡಿ ಮತ್ತೆ ತವದ ಮೇಲಿಟ್ಟು ಬಿಸಿ ಮಾಡುವ. ಇದು ಬಿಸಿ ಬಿಸಿ ಇದ್ದಾಗಲೇ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ.